ಹಾಯ್ ಹಲೋ ಎಲ್ಲರಿಗೂ ಯೇಸು ಕ್ರಿಸ್ತರ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಹಾಗೆ ಈ ಮುಂಚಾನ ವೇಳೆಯಲ್ಲಿ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರಿಗೂ ಸ್ವಾಗತ. ಶುಭ ಮುಂಜಾನೆ, ಶುಭೋದಯ. ದೇವರು ನಿಮ್ಮ ಕುಟುಂಬಗಳನ್ನು ಏರಳವಾಗಿ ಆತನ ಕೃಪೆಯಿಂದ ತುಂಬಿಸಿ ನಡೆಸಲಿ. ಸ್ನೇಹಿತರೆ, ಪ್ರಿಯರೇ, ಆತ್ಮೀಯರೇ, ಪ್ರತಿದಿನವೂ ದೇವರು ನಮಗೆ ತನ್ನ ಜೀವವುಳ್ಳ ಮಾತುಗಳಿಂದ ಆ ಯೇಸು ಕ್ರಿಸ್ತನ ಮಧುರವುಳ್ಳ ಕಾರ್ಯಗಳಿಂದ ನಮ್ಮನ್ನು ಈ ರೀತಿಯಾಗಿ ನಡೆಸುವ ದೇವರಿಗೆ ನಾವು ಸ್ತೋತ್ರ ಹೇಳೋಣ. ಈ ದಿನ ದೇವರು ಕೊಟ್ಟಂತ ವಾಕ್ಯ ಸತ್ಯವೇದದಲ್ಲಿರುವಂಥ ಯೆಹೋವನ ಪುಸ್ತಕ ಎಂಬ ಪುಸ್ತಕದಲ್ಲಿ 2ನೇ ಅಧ್ಯಾಯ 26ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ: ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ವಾಕ್ಯ ಇವತ್ತು ನಮಗೆ ತಿಳಿಸುವಂಥದ್ದು ಏನಂದರೆ, ಸ್ನೇಹಿತರೆ, ಆತ್ಮೀಯರೇ, ಆತನ ಮೇಲೆ ಆಶ್ರಯವುಳ್ಳವರಾಗಿ, ಆತನೇ ನನ್ನ ರಕ್ಷಕನು, ನನಗೆ ಕೋಟೆಯು ದುರ್ಗವು ಎಂದು ನಂಬಿ ಜೀವಿಸ ಪ್ರತಿ ಜನರಿಗೂ ದೇವರು ಹೇಳುವಂಥ ಮಾತೇನಂತಂದ್ರೆ, ಆತನ ಆಶ್ರಯದಲ್ಲಿದ್ದವರಿಗೆ ಹೇಳುವಂಥ ಮಾತೇನೆಂದರೆ, ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಳ್ಳುವಿರಿ ಎಂಬುದಾಗಿ. ತೃಪ್ತಿಗೊಂಡು ನಿಮಗಾಗಿ, ನೋಡ್ರಿ, ದೇವರು ನೀವು ತೃಪ್ತಿಯಾಗಿರುವುದಕ್ಕಾಗಿ ದೇವರು ನಿಮಗೆ ಅದ್ಭುತ ಕಾರ್ಯಗಳನ್ನು ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕೆ ವಚನ ಹೇಳ್ತದೆ, ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ ಎಂಬುದಾಗಿ. ದೇವರಿಗೆ ಸ್ತೋತ್ರ ಹೇಳೋಣ. ನೋಡ್ರಿ, ದೇವರು ಹೇಳುವುದನ್ನೇ ಮಾಡ್ತಾನೆ, ಮಾಡುವುದನ್ನೇ ಹೇಳ್ತಾನೆ. ಖಂಡಿತವಾಗಿ ಈ ಮುಂಜಾನೆ ವೇಳೆಯಲ್ಲಿ ದೇವರು ಹೇಳಿದ ಈ ವಾಕ್ಯ, ಈ ಮಾತುಗಳು ತನ್ನನ್ನು ನಂಬಿ ತನ್ನನ್ನು ಆಶ್ರಯದಲ್ಲಿರುವಂಥ, ತನ್ನ ನಿರೀಕ್ಷೆಯಲ್ಲಿ ನಂಬಿಕೆಯಲ್ಲಿ ಜೀವಿಸುವ ಮಕ್ಕಳಿಗೆ ಪ್ರತಿಯೊಂದು ಕಾರ್ಯಗಳಿಂದಲೂ ಕೂಡ ಈ ದಿನ ಕರ್ತನು ತೃಪ್ತಿಪಡಿಸಿ ಅವರು ಹೊಟ್ಟೆ ತುಂಬ ಎಲ್ಲ ಕಾರ್ಯಗಳನ್ನು, ಹೇಗೆ ನಾವು ಸಂತೃಪ್ತಾಗಿ ಊಟ ಮಾಡುತ್ತೀವೋ ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಕಾರ್ಯಗಳನ್ನು ಸಂತೃಪ್ತಿಪಡಿಸಿ ಕರ್ತನು ನಮ್ಮನ್ನು ಆತನ ಮಹತ್ವಾದ ಅದ್ಭುತ ಕಾರ್ಯಗಳಿಂದ ಮಾಡಿ ನಡೆಸುವನಾಗಿರುವುದರಿಂದಲೇ ಆತನ ಈ ದಿನ ಹೇಳ್ತಾ ಇದ್ದಾನೆ, ನಾನು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ನೆನೆಸಿ ಏನು ಮಾಡ್ತೀರಿ, ಕೊಂಡಾಡುತ್ತೀರಿ ಎಂಬುದಾಗಿ. ಅದು ಮಾತ್ರವಲ್ಲ, ನನ್ನ ಜನರು ಎಂದಿಗೂ ಆಶಾಭಂಗ ಪಡುವುದಿಲ್ಲ ಎಂಬುದಾಗಿ. ನಿಜವಲ್ಲ, ನಾನು ಹೇಳ್ತೀನಿ ಸ್ನೇಹಿತರೆ, ಪ್ರಿಯರೇ, ಇವತ್ತು ನೀವು ಈ ಲೋಕದ ಆರ್ಥಿಕವಾದ ವಿಷಯದಲ್ಲಾಗಿರಲಿ, ಆತ್ಮಿಕವಾದ ವಿಷಯದಲ್ಲಾಗಿರಲಿ, ದೈಹಿಕವಾದ ವಿಷಯದಲ್ಲಾಗಿರಲಿ, ಜನರ ಮುಂದೆ ಆಗಿರಲಿ, ಬಂಧುಗಳ ಮುಂದೆ ಆಗಿರಲಿ, ಹಾಗೆ ನಿಮ್ಮ ಸ್ನೇಹಿತರ ಮಧ್ಯದಲ್ಲಾಗಿರಲಿ, ನಿಮ್ಮ ನೆರೆಯವರ ಮಧ್ಯದಲ್ಲಾಗಿರಲಿ, ಇವತ್ತು ನೀವೇನೋ ಆಶಾಭಂಗಕ್ಕೆ ಒಳಗಾಗಿದ್ರೆ ದೇವರು ಇವತ್ತು ಹೇಳ್ತಾ ಇದ್ದಾನೆ, ಆತನ ಅದ್ಭುತ ಕಾರ್ಯಗಳನ್ನು ನಿಮ್ಮ ಜೀವನದಲ್ಲಿ ಮಾಡಿ ನಿಮಗೆ ಯಾವ ಆಶಾಭಂಗವಾಗದಂತೆ ದೇವರು ಮಾಡುವನೆಂಬುದಾಗಿ ಆತನ ವಾಕ್ಯ ಇವತ್ತು ನಮಗೆ ತಿಳಿಪಡಿಸುವಂಥದ್ದಾಗಿದೆ. ಅದಕ್ಕಾಗಿ ಸ್ನೇಹಿತರೆ, ಪ್ರಿಯರೇ, ಮುಂಜಾನೆ ಹೇಳುವಂಥ ಈ ವಾಕ್ಯವು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳ್ರಿ. ನನ್ನ ದೇವರು ನನಗೆ ಎಲ್ಲ ಅನ್ನಪಾನಗಳಿಂದ ಹೊಟ್ಟೆ ತುಂಬ ಎಲ್ಲ ವಿಷಯಗಳಿಂದ ತೃಪ್ತಿಪಡಿಸಿ ನಮಗೆ ಆತನ ಅದ್ಭುತ ಕಾರ್ಯಗಳು ಮಾಡಿರುವುದರಿಂದ ನಾವು ಆತನ ನಾಮವನ್ನು ಕೊಂಡಾಡುವಂತರಾಗಿ ಎಂದಿಗೂ ಕೂಡ ದೇವರ ನಾಮದಲ್ಲಿ ನಾವು ಆಶಾಭಂಗ ಪಡೆದವರಾಗಿ ಜೀವಿಸುವೆವು ಎಂಬುದಾಗಿ ನೆನೆಸಿ ನೀವು ಕರ್ತನಲ್ಲಿ ಸಂತೋಷವಾಗಿ ಜೀವಿಸಬೇಕೆಂಬುದಾಗಿ ಈ ಮುಂಜಾನೆ ವೇಳೆಯಲ್ಲಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಆ ವಾಕ್ಯವನ್ನು ನೆನೆಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ಒಳ್ಳೆಯ ತಂದೆಯೇ, ಈ ಮುಂಜಾನೆ ವೇಳೆಯಲ್ಲಿ ನೀನು ತಿಳಿಪಡಿಸಿದ ವಾಕ್ಯದ ಮೇರೆಗೆ ಅಪ್ಪ, ನೀನಿರೋವರೆಗೆ ನಮಗೆ ಯಾವ ಕೊರತೆ ಇರಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ನಿನ್ನ ಕೃಪೆ, ನಿನ್ನ ಅದ್ಭುತ ಕಾರ್ಯಗಳು ದೇವರೇ ನಮ್ಮ ಜೊತೆಲಿರುವುದರಿಂದ ನಮಗೆ ಯಾವ ಕಷ್ಟ ಸಂಕಷ್ಟಕ್ಕೆ ಒಳಗಾಗೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಿನ್ನ ವಚನ ಹೇಳಿದ ಹಾಗೆ ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತರಾಗಿ ನಾನು ಮಾಡಿದ ಅದ್ಭುತ ಕಾರ್ಯಗಳನ್ನು ನೆನೆಸಿ
ಯೆಹೋವನನ್ನು ಕೊಂಡಾಡುವಿರಿ, ನನ್ನ ಜನರು ಎಂದಿಗೂ ಆಶಾಭಂಗ ಪಡರು ಎಂಬುದಾಗಿ. ದೇವಾ ನಿನಗೆ ಸ್ತೋತ್ರ. ನಿನ್ನ ನಂಬಿರುವ ಮಕ್ಕಳನ್ನು ನೀನು ಎಂದಿಗೂ ಆಶಾಭಂಗ ಪಡಿಸದೆ, ಜನರ ಮುಂದೆ ಅವರನ್ನು ತಲೆ ತಗ್ಗಿಸದಂತೆ ತಲೆ ಎತ್ತಿ ನಡೆಸುವುದಕ್ಕಾಗಿ ದೇವರೇ, ನಿನ್ನ ಮಕ್ಕಳಿಗೆ ಈ ದಿನ ನೀನು ಕೊಟ್ಟಂತ ಈ ವಾಕ್ಯದ ಮೇರೆಗೆ ಅವರನ್ನು ಆಶೀರ್ವದಿಸಿ ದೇವರೇ, ಅವರನ್ನ ಎಲ್ಲದರಿಂದ ತೃಪ್ತಿಪಡಿಸಿ ನಡೆಸಬೇಕೆಂಬುದಾಗಿ ಘನಮಾನ ಮಹಿಮೆ ನಿನಗೇ ಸಲ್ಲಿಸ್ತೇನೆ. ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ, ಪರಲೋಕದ ಜೀವವುಳ್ಳ ಒಳ್ಳೆಯ ತಂದೆ, ಆಮೆನ್. ಎಲ್ಲರಿಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.